ಭಾರತೀಯ ಚಿತ್ರರಂಗ ಕಂಡಂತ ಅದ್ಭುತ ಪ್ರತಿಭೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅಂತ ಇಡೀ ಭಾರತಕ್ಕೆ ಗೊತ್ತು. ಆದ್ರೆ 2018ರಲ್ಲಿ ಹುಟ್ಟಿದ ಮಕ್ಕಳು ಹಾಗೂ ಕರೋನಾ ಟೈಮ್ ಅಲ್ಲಿ ಹುಟ್ಟಿದ ಮಕ್ಕಳಿಗೆ ಕಿಚ್ಚ ಸುದೀಪ್ ಅವರು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇವರೆಲ್ಲ ಮಬ್ಬಲಿದ್ದಾರೆ, ಬೆಳಕಿಗೆ ಬಂದಿಲ್ಲ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಕರೋನಾ ಟೈಮ್ ಅಲ್ಲಿ ಹುಟ್ಟಿದ ಮಕ್ಕಳಿಗೆ ಗೊತ್ತಿರೋದು ಆ ಒಂದು ಸಿನಿಮಾ, ಆ ಒಬ್ಬ ನಟ ಅಷ್ಟೇ. ಇವರ ಕಾಮಾಲೆ ಕಣ್ಣಿಗೆ 4 ವರ್ಷದಿಂದ ಆ ಒಬ್ಬ ನಟ ಆ ಒಂದು ಲಾಟರಿ ಸಿನಿಮಾ ಬಿಟ್ರೆ ಯಾವಾಗ್ಲೂ ಕೋಮಾದಲ್ಲೇ ಇರ್ತಾರೆ. ಯಾವುದೋ ಒಂದು ಲಾಟರಿ ಸಿನಿಮಾದ ಮೂಲಕ ಸ್ಟಾರ್ ಆದವರಲ್ಲ ಕಿಚ್ಚ ಸುದೀಪ್ ಅವರು. 30 ರೂಪಾಯಿ ಟಿಕೆಟ್ ಪ್ರೈಸ್ ಇರೋ ಟೈಮ್ ಅಲ್ಲಿ 100 ಡೇಸ್ ಸಿನಿಮಾಗಳು ಕೊಟ್ಟಂತವರು. ಆಗಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರು. ಇವರ ಸಿನಿಮಾಗಳಿಗೆ ಜನ ಅಭಿಮಾನಿಗಳು ಆಗಿಲ್ಲ, ಇವರ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳು ಆಗಿದ್ದಾರೆ. ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಗಡ್ಡಪ್ಪ 1000 ಕೋಟಿ ಸಿನಿಮಾಗಳು ಮಾಡಿದ್ರೆ ಬಂಡವಾಳ ಹಾಕಿದ ಪ್ರೊಡ್ಯೂಸರ್ ಮನೆಗೆ ಹೀರೋ ಆಗ್ಬಹುದೇ ವಿನಃ ಆಡಿಯನ್ಸ್ ಗೆ ಸ್ಟಾರ್ ಆಗಕ್ಕೆ ಆಗಲ್ಲ. ಲಾಟರಿ ಅನ್ನೋದು ಯಾವಾಗ ಬೇಕಾದ್ರೂ ಎಕ್ಸ್ಪೈರ್ ಆಗ್ಬಹುದು, ಮಾಡಿರುವ ಒಳ್ಳೆ ಕೆಲಸಗಳು ಯಾವತ್ತೂ ಎಕ್ಸ್ಪೈರ್ ಆಗಲ್ಲ. ಕೆಲವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆದ್ರೂ ಸ್ವಂತ ರಾಜ್ಯದಲ್ಲಿ 4 ಜನ ಫ್ಯಾನ್ಸ್ ಇಲ್ಲ. 29 ವರ್ಷಗಳಿಂದ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಒಂದು ಫೆಸ್ಟಿವಲ್ ರೀತಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಕಿಚ್ಚನ ಹುಡುಗರು. ನಮ್ಮ ಗಡ್ಡಪ್ಪನಿಗೆ ಈ ರೀತಿ ಒಂದು ಬರ್ತ್ಡೇ ಮಾಡೋಕೆ ಕರೋನಾ ಟೈಮ್ ಅಲ್ಲಿ ಹುಟ್ಟಿದ ಮಕ್ಕಳಿಂದ ಇದುವರೆಗೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಕೆಜಿಎಫ್ ಸ್ಟಾರ್ ಗಡ್ಡಪ್ಪನಿಗೆ ಇರೋದೇ 4 ಜನ ಫ್ಯಾನ್ಸ್, ಅದು ಕೂಡ ಕೆಜಿಎಫ್ ಎಂಬ ಲಾಟರಿ ಮೂಲಕ ಬಂದಂತವ್ರು. ಯಾವಾಗ ಬೇಕಾದ್ರೂ ಎಕ್ಸ್ಪೈರ್ ಆಗಬಹುದು. ಕಿಚ್ಚ ಸುದೀಪ್ ಅವರು ವಿಷ್ಣು ಸರ್ ಅವರ ಕಟ್ಟ ಅಭಿಮಾನಿ ಅಂತ ಎಲ್ಲರಿಗೂ ಗೊತ್ತು. ಅವರಿಗೆ ಯಾವತ್ತೂ ಕೂಡ ಬಕೆಟ್ ಹಿಡ್ದಿಲ್ಲ, ಅವರ ಹೆಸರು ಬಳಸ್ಕೊಂಡು ಬೆಳೆದಿಲ್ಲ. ಆದ್ರೆ ನಮ್ಮ ಗಡ್ಡಪ್ಪ ಮತ್ತು ನಮ್ಮ ಪ್ಯಾನ್ ಇಂಡಿಯಾ ಕೊಲೆ ಆರೋಪಿ ವಿಷ್ಣು ದಾದ ಅಂಬರೀಶ್ ಅವರ ಹೆಸರು ಹೇಳ್ಕೊಂಡು ಅವ್ರಿಗೆ ಬಕೆಟ್ ಹಿಡ್ಕೊಂಡು ಅವರ ಸಿನಿಮಾಗಳ ಟೈಟಲ್ ಬಳಸ್ಕೊಂಡು ಅದರಿಂದ ಲಾಭ ಪಡ್ಕೊಂಡ್ರೆ ವಿನಃ ವಿಷ್ಣು ದಾದ ಅವರ ಸಮಾಧಿ ಕಟ್ಟೋಕೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಇಬ್ಬರು ನಟರು ಮುಂದೆ ಬರಲಿಲ್ಲ. ಕೊನೆಗೆ ಬಂದಿದ್ದು ಯಾರು? ಕಿಚ್ಚ ಸುದೀಪ್ ಅವರು ಮಾತ್ರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.